ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಲಾಕ್ಡೌನ್ ಇದ್ದಂಥ ಟೈಮ್ನಲ್ಲಿ ಹೀರೋಗೆ ಕರೋನಾ ಪಾಸಿಟಿವ್ ಬಂದಿದ್ದರಿಂದ ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗ್ತಾನೆ. ಬಾಡಿನೂ ಕೂಡ ಮನೆಗೆ ತಗೊಂಡು ಬರೋದಿಲ್ಲ. ಹಾಸ್ಪಿಟಲಲ್ಲೇ ಹೀರೋ ಸತ್ತೋಗ್ತಾನೆ. ಆದರೆ ಈ ಸಾವಿನ ಬಗ್ಗೆ ಹೀರೋ ತಂಗಿಗೆ ಡೌಟ್ ಬರುತ್ತೆ, ನನ್ನ ಅತ್ತಿಗೆನೇ ಏನಾದರೂ ಮಾಡಿರ್ಬೋದಾ ಅಂತ. ಹೊಸದಾಗಿ ಮದುವೆ ಆಗಿರೋ ಅಂಥ ಹೀರೋ ಲೈಫ್ನಲ್ಲಿ ಏನು ನಡೀತು ಅಂತ ತಿಳ್ಕೊಳ್ಬೇಕು ಅಂತಂದರೆ, ರೀಸೆಂಟಾಗಿ ತೆಲುಗುನಲ್ಲಿ ರಿಲೀಸ್ ಆಗಿರೋವಂಥ ಕ್ರೈಮ್ ಥ್ರಿಲ್ಲರ್ ಮೂವಿಯಾದ ಸಂದೇಹಂ ಅನ್ನೋ ಮೂವಿನ ನೋಡೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ SP ಶ್ವೇತಾನ ನೋಡ್ತೀವಿ. ಅವ್ರ ಟೀಮ್ ಸಮೇತವಾಗಿ ಅಪಾರ್ಟ್ಮೆಂಟಿಗೆ ಬಂದಂಥ ಶ್ವೇತಾ ಅಲ್ಲೇ ಇದ್ದಂಥ ಶ್ರುತಿನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗೆ ಶ್ರುತಿ ಹತ್ರ ನಿಜವಾಗ್ಲೂ ಏನು ನಡೀತು ಹೇಳು ಅಂತ ಕೇಳೋವಾಗ ಶ್ರುತಿ ತುಂಬ ಅಳ್ತಾ, ನನಗೇನು ಗೊತ್ತಾಗ್ತಾ ಇಲ್ಲ ಮೇಡಮ್, ನಾನೇನು ಮಾಡಿಲ್ಲ ಮೇಡಮ್ ಅಂತ ಹೇಳೋವಾಗ ಇದನ್ನು ಕೇಳಿಸ್ಕೊಂಡಂಥ ಶ್ವೇತಾಗೆ ತುಂಬ ಕೋಪ ಬಂದು, ಆರ್ಯ ನಿನ್ನ ಮಧ್ಯೆ ಏನು ನಡೀತಿದೆ? ಹರ್ಷನಿಗೆ ನೀವಿಬ್ಬರು ಸೇರ್ಕೊಂಡು ಏನು ಮಾಡಿದ್ರಿ? ಹರ್ಷನ್ ಸಾವು ಹೇಗಾಯಿತು? ನೀನು ಆರ್ಯ ಇಬ್ಬರು ಸೇರಿಕೊಂಡು ಹರ್ಷನ್ನ ಸಾಯಿಸಿ ಆಮೇಲೆ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ರಾ ಅಂತ ಕೇಳೋವಾಗ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ಶ್ರುತಿ, ನನಗೇನು ಗೊತ್ತಿಲ್ಲ, ನಾನು ಇಲ್ಲಿಂದ ಬಿಟ್ಬಿಡಿ ಅಂತ ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ್ಲೇ ಶ್ರುತಿ ಲೈಫ್ನಲ್ಲಿ ಏನು ನಡೆದಿದೆ ಅನ್ನೋದನ್ನ ಫ್ಲ್ಯಾಶ್ ಬ್ಯಾಕ್ನಲ್ಲಿ ತೋರಿಸ್ತಾರೆ. ಶ್ರುತಿ ಹಾಗೆ ಹರ್ಷ ಇಬ್ಬರು ಕೂಡ ಅದ್ಧೂರಿಯಾಗಿ ಖುಷಿಯಾಗಿ ಮದುವೆ ಆಗ್ತಾರೆ. ನಿಜ ಹೇಳಬೇಕು ಅಂತಂದರೆ ಹರ್ಷ ಸ್ಕೂಲ್ ಲೈಫಿಂದನೂ ಕೂಡ ಶ್ರುತಿನ ಪ್ರೀತಿಸ್ತಾ ಇರ್ತಾರೆ. ಈ ವಿಷಯ ಶ್ರುತಿಗೂ ಕೂಡ ಗೊತ್ತಿರೋದಿಲ್ಲ. ಒನ್ ಸೈಡ್ ಲವ್. ಶ್ರುತಿ ಎಲ್ಲೇ ಹೋಗಿ ಬಂದರೂ ಕೂಡ ಶ್ರುತಿನ ಫಾಲೋ ಮಾಡ್ತಾ ಫೈನಲಿ ಹರ್ಷ ಅವ್ರ ಮನೆಯವ್ರಿಗೆ ಈ ವಿಷಯನ ತಿಳಿಸಿ ಅರೇಂಜ್ ಮ್ಯಾರೇಜ್ ರೀತಿ ಮದುವೆನೂ ಕೂಡ ಆಗಿರ್ತಾರೆ. ಅದ್ರ ಜೊತೆಗೆ ಶ್ರುತಿಗೋಸ್ಕರನೇ ಒಂದು ಫ್ಲ್ಯಾಟ್ನ ಕೂಡ ತಗೊಂಡಿರ್ತಾರೆ. ಮದುವೆ ಆದಮೇಲೆ ಇವರಿಬ್ಬರು ಸಪ್ರೇಟ್ ಆಗಿರೋದಕ್ಕೋಸ್ಕರ. ಅಷ್ಟು ವಿಷಯನೂ ಕೂಡ ಇವಾಗ ಹರ್ಷ ಹೊಸದಾಗಿ ಮದುವೆ ಆದಂಥ ಫಸ್ಟ್ ನೈಟಲ್ಲೇ ಹೇಳ್ಕೊಳ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ಶ್ರುತಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ. ಹಾಗೆಯೇ ಅವರಿಬ್ಬರು ಕೂಡ ಇಂಟಿಮೇಟ್ ಆಗಲಿಕ್ಕೆ ಅಂತ ಹರ್ಷ ಟ್ರೈ ಮಾಡೋವಾಗ ಇದನ್ನು ಅವಾಯ್ಡ್ ಮಾಡಿದಂಥ ಶ್ರುತಿ ಹೊಸ ಪ್ಲೇಸ್ ಆಗಿರೋದ್ರಿಂದ ನನಗೆ ಸ್ವಲ್ಪ ದಿವಸ ಟೈಮ್ ಬೇಕು ಅಂತ ಕೇಳ್ತಾರೆ. ಇದಕ್ಕೆ ಹರ್ಷನೂ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಸರಿ, ನಿನಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗಲೇ ನಾವಿಬ್ಬರು ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗು ಹರ್ಷ ಶ್ರುತಿಗೆ ಮುತ್ಕೊಡ್ಲಿಕ್ಕೆ ಅಂತ ಹೋದಾಗ ಶ್ರುತಿಗೆ ಎಚ್ಚರ ಆಗತ್ತೆ. ಹಾಗೆ ನನಗಿನ್ನೂ ಟೈಮ್ ಬೇಕು ಅಂತ ಕೇಳೋವಾಗ ಒಂದು ರಾತ್ರಿ ಆದರೂ ನಿನಗೆ ಟೈಮ್ ಬೇಕಾ ಅಂತ ಹರ್ಷ ಹೇಳಿ ಇಬ್ರು ಕೂತ್ ಮಾತಾಡ್ತಾ ಇರೋವಾಗ್ಲೇನೆ ಶ್ರುತಿ ಮೊಬೈಲ್ಗೆ ಆರ್ಯ ಅನ್ನೋ ಹೆಸರಿನಿಂದ ಒಂದು ಮೆಸೇಜ್ ಬರುತ್ತೆ. ಇದನ್ನ ನೋಡಿದಂತ ಹರ್ಷನ್ಗೆ ಆರ್ಯ ಯಾರಿರ್ಬೋದು ಅಂತ ಸಂದೇಹ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೂ ಕೂಡ ಶ್ರುತಿ ಹತ್ರ ಅದ್ರ ಬಗ್ಗೆ ಕ್ವೆಶನ್ ಮಾಡ್ದಾನೆ, ನಿನ್ನ ಜೊತೆಗಿದ್ರೆ ಸಾಕು, ನಾನು ತುಂಬಾ ಹ್ಯಾಪಿ ಆಗಿರ್ತೀನಿ ಅಂತ ಹೇಳ್ದಂತ ಹರ್ಷ ಅವತ್ತಿನ ದಿವಸ ಆಫೀಸಿಗೆ ಹೋಗ್ತಾರೆ. ಆಫೀಸಲ್ಲಿ ಕುತ್ಕೊಂಡು ಇದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಆಗ್ಲೇನೆ ಅವ್ರ ಡಾಕ್ಟರ್ ಫ್ರೆಂಡ್ ಆಗಿರೋ ಅಂತ ಸೂರ್ಯನಿಗೆ ಫೋನ್ ಮಾಡಿ, ನಾನು ಶ್ರುತಿನ ತುಂಬಾ ಪ್ರೀತಿಸಿ ಮದುವೆ ಮಾಡ್ಕೊಂಡೆ, ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಪ್ಲಾನ್ ಮಾಡಿದೆ, ಅವಳು ಇವಾಗ ನನ್ನ ಹತ್ರ ಬರೋದಕ್ಕೂ ಕೂಡ ಟೈಮ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ಅಷ್ಟು ಮಾತ್ರ ಅಲ್ಲದೆ ಅವಳಿಗೆ ಆರ್ಯ ಅನ್ನೋ ಹೆಸರಿನಿಂದ ಪದೇ ಪದೇ ಮೆಸೇಜ್ ಬರ್ತಾ ಇತ್ತು. ಅವಳು ಇಲ್ಲಿದ್ರು ಕೂಡ ಆರ್ಯನ್ ಬಗ್ಗೆನೇ ಯೋಚಿಸ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ, ನನ್ಗೆ ಯಾಕೋ ಅವಳ ಮೇಲೆ ಸಂದೇಹ ಬರ್ತಾ ಇದೆ ಅಂತ ಕೇಳೋವಾಗ ಸೂರ್ಯ ಹೇಳ್ತಾರೆ, ಈಗಿನ ಕಾಲದ ಜನರೇಷನ್ ಅಲ್ಲಿರೋ ಅಂತ ಹುಡುಗಿರು ಒಬ್ಬರನ್ನ ಪ್ರೀತಿಸಿ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ತಾರೆ. ಸೊ ಪಾಸ್ಟಲ್ಲಿ ಯಾರಾದರೂ ಇರಲಿ, ಪ್ರೆಸೆಂಟಲ್ಲಿ ನೀನು ಇದೆಯಾ ಅಲ್ವಾ, ಅವಳ ಜೊತೆಗೆ ಪ್ರಶಾಂತವಾಗಿ ಸಂಸಾರ ಮಾಡು ಅಂತ ಹೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ಹರ್ಷ ಹೇಳ್ತಾರೆ, ಪಾಸ್ಟಲ್ಲಿ ಆಗಿರ್ಬೋದು ಪ್ರೆಸೆಂಟಲ್ಲಿ ಆಗಿರ್ಬೋದು ಅವಳ ಇಡೀ ಪ್ರೀತಿ ನನಗೆ ಮಾತ್ರ ಸ್ವಂತ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಇದ್ರ ಬಗ್ಗೆನೇ ತುಂಬಾನೇ ಯೋಚನೆ ಮಾಡಿದಂಥ ಹರ್ಷ ಶ್ರುತಿ ಅವಳ ಪಾಸ್ಟ್ನಲ್ಲಿರುವಂಥ ಅಷ್ಟು ವಿಷಯಗಳನ್ನು ಕೂಡ ಮರೆತು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ನನಗೆ ಹತ್ರ ಆಗೋ ಹಾಗೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾನೆ. ಹಾಗೆ ಅವತ್ತಿನಿಂದನೂ ಕೂಡ ಶ್ರುತಿಗೆ ಇಷ್ಟ ಆಗಿರೋದನ್ನೆಲ್ಲ ಕೊಡ್ತಾ ಅವಳಿಗೆ ಕ್ಲೋಸ್ ಆಗ್ತಾ ಶ್ರುತಿ ಯಾವಾಗಲೂ ಕೂಡ ಹ್ಯಾಪಿ ಆಗಿರೋ ಥರ ನೋಡ್ಕೊಳ್ತಾರೆ. ಅದ್ರ ಜೊತೆಗೆ ಶ್ರುತಿನೂ ಕೂಡ ಹರ್ಷನಿಗೆ ಕ್ಲೋಸ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋವಾಗ್ಲೇ ನ್ಯೂಸ್ ಚಾನೆಲ್ಸ್ನಲ್ಲೆಲ್ಲ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಕರೋನಾ ಫಸ್ಟ್ ಕೇಸ್ ಭಾರತದಲ್ಲೂ ಕೂಡ ರಿಜಿಸ್ಟರ್ ಆಗಿರೋದ್ರಿಂದ ಆದಷ್ಟು ಬೇಗ ಲಾಕ್ಡೌನ್ ಆಗ್ಬೋದು ಅಂತ. ಸೊ ಇದನ್ನು ನೋಡಿದಂಥ ಹರ್ಷನ್ ಪೇರೆಂಟ್ಸ್ ಆಗ್ಲೇ ಹರ್ಷನಿಗೆ ಫೋನ್ ಮಾಡಿ ಮನೆಗೆ ಬೇಕಾಗಿರೋವಂಥ ದಿನಸಿಗಳನ್ನೆಲ್ಲದನ್ನು ಕೂಡ ಮನೆಗೆ ತಂದ್ಕೊಂಬಿಡಿ, ಲಾಕ್ಡೌನ್ ಆದರೆ ಕಷ್ಟ ಅಂತ ಹೇಳ್ತಾರೆ. ಸರಿ ಅಂದ್ಕೊಂಡಂಥ ಹರ್ಷ ಶ್ರುತಿ ಇಬ್ಬರು ಕೂಡ ಗ್ರಾಸರೀಸ್ನ ತಗೊಳ್ಳೋದಕ್ಕೋಸ್ಕರ ಸೂಪರ್ ಮಾರ್ಕೆಟಿಗೆ ಬರ್ತಾರೆ. ಹರ್ಷನ್ಗೂ ಕೂಡ ಸ್ವಲ್ಪನೇ ಶ್ರುತಿ ಕ್ಲೋಸ್ ಆಗ್ತಾ ಇರೋದ್ರಿಂದ ತುಂಬ ಖುಷಿ ಪಡ್ತಾ ಇರ್ತಾರೆ. ಆಗ್ಲೇ ಸೂಪರ್ ಮಾರ್ಕೆಟ್ನಲ್ಲಿ ಶ್ರುತಿನ ಆರ್ಯ ಅನ್ನೋ ಒಬ್ಬ ಹುಡುಗ ಮಾತಾಡಿಸ್ತಾನೆ. ಇದನ್ನ ನೋಡಿದಂಥ ಹರ್ಷ ಯಾರಿವನು ಅಂತ ಕೇಳೋವಾಗ ಶ್ರುತಿ ಕ್ಲಾಸ್ಮೇಟ್ ಅಂತ ಹೇಳ್ತಾಳೆ. ಇದಕ್ಕೆ ಆರ್ಯ, ಏನದು ಕ್ಲಾಸ್ಮೇಟ್ ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಾ ಇದೆಯಲ್ಲ, ನಾನು ನಿನ್ನ ಎಕ್ಸ್ ಲವರ್ ಅಲ್ವಾ ಅಂತ ಹೇಳ್ತಾರೆ. ಹಾಗೇನೆ ಹರ್ಷನ ಪರಿಚಯ ಮಾಡ್ಕೊಂಡಂತ ಆರ್ಯ ಹರ್ಷನ್ ಹತ್ರ, ಇವತ್ತು ನಾನು ನಿಮ್ಮ ಪ್ಲೇಸಲ್ಲಿ ಇರಬೇಕಿತ್ತು, ಆದರೆ ಶ್ರುತಿ ಪೇರೆಂಟ್ಸ್ ಒಪ್ಕೊಳ್ಳಿಲ್ಲ, ಅದಕ್ಕೆ ನಾನು ಮದುವೆ ಮಾಡ್ಕೊಳ್ಳಿಲ್ಲ ಶ್ರುತಿನ. ಶ್ರುತಿ ಅಷ್ಟು ಅಂದವಾಗಿರೋ ಅಂಥ ಹುಡುಗಿ ಫ್ಯೂಚರ್ ಮತ್ತು ಪ್ರೆಸೆಂಟಲ್ಲಿ ನಿಮ್ಮ ಜೊತೆಗಿರ್ಬೋದು, ಆದರೆ ಶ್ರುತಿ ಪಾಸ್ಟ್ ನಾನೇ ಇದ್ದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಶ್ರುತಿ ಹತ್ರ ಏನು ಹರ್ಷ ನೋಡ್ಲಿಕ್ಕೆ ನಂತರನೇ ಇದ್ದಾನೆ ಅಂತ ಹೇಳಿ ಅವನ ಜೊತೆಗೆ ಮದುವೆಗೆ ಒಪ್ಕೊಂಡಿ ಅಂತಾನೂ ಕೇಳ್ತಾರೆ.
ಸೊ ನಿಜ ಹೇಳಬೇಕು ಅಂತಂದರೆ ಆರ್ಯನು ಕೂಡ ಈಗ ಹರ್ಷ ಶ್ರುತಿ ಇರೋ ಅಂಥ ಅಪಾರ್ಟ್ಮೆಂಟಲ್ಲೇ ಇದ್ದಾರೆ ಅನ್ನೋದು ಅವ್ರ ಮಾತಿಂದ ಗೊತ್ತಾಗುತ್ತೆ. ಮನೆಗೆ ಹೊರಟಂಥ ಅವ್ರ 3 ಜನರು ಕೂಡ ಸೀದಾ ಹರ್ಷನ್ ಮನೆಗೆ ಬರ್ತಾರೆ. ಹರ್ಷನ್ ಹತ್ರ ಆರ್ಯ ಶ್ರುತಿಗೆ ಏನಿಷ್ಟ ಇಲ್ಲ ಎಲ್ಲದನ್ನು ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ನಾನು ಶ್ರುತಿನ ತುಂಬಾ ಪ್ರೀತಿಸ್ತಾ ಇದ್ದೆ, ನನ್ನ ಇಡೀ ಜನ್ಮಕ್ಕೆ ಅವಳ ಪ್ರೀತಿ ಮಾತ್ರ ಸಾಕು, ಇನ್ಯಾವುದೇ ಹುಡುಗಿನೂ ಕೂಡ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಎಲ್ಲ ಹೇಳ್ತಾರೆ. ಶ್ರುತಿ ಮಾತ್ರ ಆರ್ಯ ಆಡ್ತಾ ಇದ್ದಂಥ ಅಷ್ಟು ಮಾತನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಆರ್ಯ ಅಲ್ಲಿಂದ ಹೊರಟ ಮೇಲೆ ಶ್ರುತಿ ಹತ್ರ ಬಂದಂಥ ಹರ್ಷ, ಏನಿಷ್ಟ ಇಲ್ಲ ಯಾವುದು ನನಗೆ ಗೊತ್ತಿಲ್ಲ, ಎಲ್ಲವುದು ಆರ್ಯನಿಗೆ ಗೊತ್ತು ಅಲ್ವಾ, ಇಷ್ಟು ದಿವಸ ಟೈಮ್ ಬೇಕು ಅಂತ ನೀನು ಕೇಳ್ತಾ ಇದ್ದೆ, ಇನ್ನು ಮುಂದೆ ನಾನು ಹೇಳ್ತೀನಿ, ನನಗೆ ನಿನ್ನ ಜೊತೆಗೆ ಒಂದಾಗಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ. ಆಗಲೇ ನಮಗೆ ಆರ್ಯನ್ ಬೆಡ್ರೂಮ್ನ ತೋರಿಸ್ತಾರೆ. ಆರ್ಯ ಅವನ ಬೆಡ್ರೂಮ್ನಲ್ಲಿ ಶ್ರುತಿ ಫೋಟೋ ಹತ್ರ, ಹರ್ಷ ನಿನಗೆ ಸರಿಯಾದ ಜೋಡಿ ಅಲ್ಲ ಶ್ರುತಿ, ನಾನು ನಿನಗೆ ಸರಿಯಾದ ಜೋಡಿ, ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಫೋಟೋ ಜೊತೆಗೆ ಮಾತಾಡ್ತಾ ಇರೋದನ್ನ ತೋರಿಸ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಬಾಲ್ಕನಿ ಹತ್ರ ನಿಂತಂಥ ಶ್ರುತಿನ ನೋಡಿದಂಥ ಆರ್ಯ ಅಲ್ಲಿಂದನೇ ಅವರಿಬ್ಬರು ಕೂಡ ಕಮ್ಯುನಿಕೇಷನ್ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದಂಥ ಹರ್ಷನ್ಗಂತೂ ತುಂಬಾ ಕೋಪ ಬರುತ್ತೆ. ಸೊ ಇದಾಗಿ ಶ್ರುತಿ ಹಾಗೆ ಹರ್ಷ ಇಬ್ಬರು ಕೂಡ ಕುತ್ಕೊಂಡು TV ನೋಡ್ತಾ ಇರಬೇಕಾದ್ರೆ ಮದುವೆ ಆಗಿರೋಂಥ ಹುಡುಗಿ ಅವ್ನು ಪ್ರೀತಿಸಿದಂಥ ಹುಡುಗನಿಗೋಸ್ಕರ ಅವರಿಬ್ಬರು ಸೇರಿಕೊಂಡು ಮದುವೆ ಆಗಿರೋಂಥ ಗಂಡನ ಸಾಯಿಸಿದ್ರು ಅನ್ನೋ ನ್ಯೂಸ್ ಬರ್ತಾ ಇರುತ್ತೆ. ಇದನ್ನು ನೋಡಿದಂಥ ಹರ್ಷ ಶ್ರುತಿ ಹತ್ರ, ಈ ರೀತಿ ಎಲ್ಲ ಹುಡುಗಿರು ಹೇಗೆ ಮಾಡೋದಕ್ಕೆ ಸಾಧ್ಯ, ಮದುವೆ ಆದಮೇಲೆ ಗಂಡನಿಗೆ ತಾನೇ ಅವಳು ಸ್ವಂತ ಅಂತ ಕೇಳ್ತಾ ಇದ್ದದನ್ನು ನೋಡಿದಂಥ ಶ್ರುತಿ, ಇದನ್ನೆಲ್ಲ ನೀನು ನನ್ನ ಹತ್ರ ಯಾಕೆ ಕೇಳ್ತಾ ಇದೀಯಾ, ನನ್ನ ಆರ್ಯನ್ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ ಮಾತ್ರ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಹರ್ಷನಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗತ್ತೆ. ಹಾಗೇನೆ ಪ್ರತಿ ದಿವಸನೂ ಕೂಡ ಆರ್ಯ ಶ್ರುತಿ ಹಾಗೆ ಹರ್ಷನ್ ಮನೆಗೆ ಚಿಕ್ಕ ನೆಪ ಸಿಕ್ಕಿದ್ರು ಕೂಡ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿದಂತ ಹರ್ಷಗೆ ಶ್ರುತಿ ಹಾಗೆ ಆರ್ಯನ್ ಮಧ್ಯೆ ಏನಾದರೂ ಅಫೇರ್ ಆಗ್ತಾ ಇರ್ಬೋದಾ ಅಂತ ಸಂದೇಹ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ಲೇನೆ ಅವರ ಡಾಕ್ಟರ್ ಫ್ರೆಂಡ್ ಆಗಿರುವಂತ ಸೂರ್ಯನಿಗೆ ಫೋನ್ ಮಾಡ್ತಾರೆ. ಮನೆಯಲ್ಲಿ ನಡೀತಾ ಇರುವಂತ ಅಷ್ಟು ವಿಷಯನೂ ಕೂಡ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಸೂರ್ಯ, ಸರಿ ಹಾಗಿದ್ರೆ ನಿನ್ ತಲೆನಲ್ಲಿರುವಂತ ಡೌಟ್ ಹೋಗ್ಬೇಕು ಅಂತಂದ್ರೆ ಅವರಿಬ್ರಿಗೂ ಫ್ರೀ ಟೈಮ್ ಸಿಗೋ ತರ ಮಾಡು, 2 ದಿವಸ ಆಫೀಸಲ್ಲಿ ಕೆಲಸ ಇದೆ ಅಂತ ಶ್ರುತಿಗೆ ಹೇಳಿ ಮನೆಯಿಂದ ಹೊರಡು ಅಂತ ಹೇಳಿದ್ರಿಂದ ಹರ್ಷನ್ಗೂ ಕೂಡ ಸೂರ್ಯ ಹೇಳ್ತಾ ಇರೋದು ಸರಿ ಅಂತ ಅನ್ಸುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಂಗಳೂರು ಆಫೀಸ್ನಲ್ಲಿ ಕೆಲಸ ಇದೆ ಅಂತ ಹೇಳಿದಂಥ ಹರ್ಷ ಮನೆಯಿಂದ ಹೊರಡ್ತಾರೆ. ಹಾಗೆ ಅವತ್ತಿನ ದಿವಸ ಸಂಜೆನೆ ಹರ್ಷ ಮನೆಯಲ್ಲಿ ಇಲ್ಲ ಅನ್ನೋ ವಿಷಯನ ಆರ್ಯನಿಗೆ ತಿಳಿಸಿದ್ರಿಂದ ಆರ್ಯನೂ ಕೂಡ ಖುಷಿಯಿಂದ ಶ್ರುತಿ ಮನೆಗೆ ಬಂದು ಶ್ರುತಿ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿ, ನಿನ್ನಂತ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಳ್ಳಿಲ್ವಲ್ಲ, ಅದು ನನ್ನ ಬ್ಯಾಡ್ ಲಕ್ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತೆ ಶ್ರುತಿ, ನೀನು ಈ ರೀತಿ ಎಲ್ಲ ಹರ್ಷನ್ ಹತ್ರ ಮಾತಾಡಿದ್ದಕ್ಕೆ ನನ್ನ ಹರ್ಷನ್ ಮಧ್ಯೆ ಗ್ಯಾಪ್ ಸ್ಟಾರ್ಟ್ ಆಗ್ತಿದೆ, ಇನ್ಯಾವತ್ತೂ ಕೂಡ ಈ ರೀತಿ ಮಾತಾಡಬೇಡ ಅಂತ ಹೇಳ್ತಾಳೆ. ಹಾಗೇನೆ ಮಾತಾಡ್ತಾ ಹೋಗ್ಲಿ ಬಿಡು ಅಂದಂತ ಆರ್ಯ ಶ್ರುತಿನ ಹಗ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇದರಿಂದ ಶ್ರುತಿ ಕೋಪ ಬಂದು ಆರ್ಯನ ದೂರ ತಳ್ತಾಳೆ. ಸೊ ಇದರಿಂದ ಆರ್ಯನಿಗೆ ಕೋಪ ಬಂದು, ನಿನಗೆ ನಾನಂದ್ರೆ ಇಷ್ಟನಾ ಹರ್ಷ ಅಂದ್ರೆ ಇಷ್ಟನಾ ಅಂತ ಕೇಳೋವಾಗ, ನಿನ್ ಫಸ್ಟ್ ಲವ್ ನೀನೇ ಬೇರೆ, ನೀನಿರೋಂಥ ಪ್ಲೇಸೇ ಬೇರೆ. ಆದರೆ ಯಾವಾಗ ಹರ್ಷ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೋ, ತಾಳಿ ಕಟ್ಟೋಕ್ಕಿಂತ ಮುಂಚೆ ಹೇಗಾದರೂ ಇರಲಿ, ಆದರೆ ತಾಳಿ ಕಟ್ಟಿದ ಮೇಲೆ ನನಗೊಂದು ಮೆಚ್ಯೂರಿಟಿ ಅನ್ನೋದು ಬಂದಿದೆ. ಅದ್ರ ಜೊತೆಗೆ ಹರ್ಷ ಹಾಗೆ ಹರ್ಷನ್ ಫ್ಯಾಮಿಲಿ ಎಲ್ಲದೂ ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿ. ನಮ್ಮ ರಿಲೇಷನ್ಶಿಪ್ ಯಾವಾಗಲೂ ಬ್ರೇಕಪ್ ಆಗಿದೆ, ನಾನು ಎಲ್ಲದನ್ನು ಕೂಡ ಮರ್ತಿದ್ದೀನಿ, ನೀನು ಕೂಡ ಮರ್ತೋಗು ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ಆರ್ಯನಿಗೆ ತುಂಬಾನೇ ಕೋಪ ಬಂದು, ಅವನಿಲ್ಲ ಅಂದರೆ ನೀನು ನನಗೆ ಸ್ವಂತ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಸೊ ಈ ಇನ್ಸಿಡೆಂಟ್ ಆದಮೇಲೆ ಶ್ರುತಿಗೆ ಅರ್ಥ ಆಗುತ್ತೆ, ನಾನು ಹರ್ಷನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇದಾಗಿ 2 ಡೇಸ್ ಬಿಟ್ಟು ಹರ್ಷನು ಕೂಡ ಮನೆಗೆ ಬರ್ತಾರೆ. ಹಾಗೆ ತಾನು ಸೀಕ್ರೆಟ್ ಆಗಿ ಇಟ್ಟಿದ್ದಂಥ ಟ್ಯಾಬ್ನ ಓಪನ್ ಮಾಡಿ ನೋಡೋವಾಗ ಶ್ರುತಿ ಹಾಗೆ ಆರ್ಯ ಮಾತಾಡ್ತಾ ಇದ್ದಂಥ ವಿಡಿಯೋನ ನೋಡಿದಂಥ ಹರ್ಷನಿಗೆ ಅರ್ಥ ಆಗುತ್ತೆ, ಶ್ರುತಿ ನನ್ನನ್ನು ಎಷ್ಟರ ಮಟ್ಟಿಗೆ ಇಷ್ಟಪಡ್ತಾ ಇದ್ದಾಳೆ ಅಂತ. ಆದರೆ ಒಂದು ಬೇಜಾರು ಅಂತಂದರೆ ಶ್ರುತಿ ಲೈಫ್ನಲ್ಲಿ ಪಾಸ್ಟು ಪ್ರೆಸೆಂಟು ಫ್ಯೂಚರು ನಾನೇ ಇರಬೇಕಿತ್ತು ಅಂತ. ಆದರೆ ಪಾಸ್ಟಲ್ಲಿ ಆರ್ಯ ಅನ್ನೋ ಒಂದು ಚಾಪ್ಟರ್ ಬಂದೋಗಿದೆಯಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಆಗ್ಲೇ ಹರ್ಷನ್ಗೆ ಒಂದು ರೀತಿ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಏನಿದು ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡುವಾಗ ಕರೋನಾ ಸಿಂಪ್ಟಮ್ಸ್ ಇರ್ಬೋದು ಅಂತ ಅನಿಸಿದ್ರಿಂದ ಹರ್ಷ ರೂಮ್ನಲ್ಲೇ ಕ್ವಾರಂಟೈನ್ ಆಗ್ತಾರೆ. ಅವ್ರಿಗೆ ಬೇಕಾದಂಥ ಅಷ್ಟು ಟ್ಯಾಬ್ಲೆಟ್ಸ್ ಫೆಸಿಲಿಟೀಸ್ ಎಲ್ಲದೂ ಕೂಡ ರೂಮ್ ಹತ್ರನೇ ತಂದ್ಕೊಡ್ತಾರೆ. ಶ್ರುತಿ ಹರ್ಷನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೂ ಕೂಡ ಹರ್ಷನಲ್ಲಿ ಯಾವುದೇ ಚೇಂಜಸ್ಸು ಕಾಣೋದಿಲ್ಲ, ಇನ್ನೂ ಜಾಸ್ತಿ ಫೀವರ್ ಆಗಿರೋ ಥರನೇ ಕಾಣಿಸ್ತಾ ಇರ್ತಾನೆ. ಇದನ್ನು ನೋಡಿದಂಥ ಶ್ರುತಿಗೆ ತುಂಬಾ ಟೆನ್ಷನ್ ಆಗಿ ಆಗ್ಲೇ ಫ್ಯಾಮಿಲಿ ಡಾಕ್ಟರ್ ಆಗಿರೋಂಥ ಸೂರ್ಯನಿಗೆ ಫೋನ್ ಮಾಡಿ ಹೇಳೋವಾಗ ಇದನ್ನು ಕೇಳಿಸ್ಕೊಂಡಂಥ ಸೂರ್ಯ, ಸರಿ ಟೆನ್ಷನ್ ಮಾಡ್ಕೊಳ್ಬೇಡ, ಸ್ಯಾಂಪಲ್ಸ್ ತೊಗೊಂಡು ಟೆಸ್ಟಿಗೆ ಕಳ್ಸೋಣ ಅಂತ ಹೇಳ್ತಾರೆ. ಆಗ್ಲೇ ಹರ್ಷನ ಸ್ಯಾಂಪಲ್ಸ್ ತೊಗೊಂಡು ಟೆಸ್ಟಿಗೂ ಕೂಡ ಕಳಿಸ್ತಾರೆ. ನೋಡಿದ್ರೆ ಕರೋನಾ ಪಾಸಿಟಿವ್ ಅಂತ ಬರುತ್ತೆ. ಸೂರ್ಯ ಅದೇ ವಿಷಯನ ಶ್ರುತಿಗೆ ಹೇಳಿ, ಹರ್ಷನ್ನ ಈಗಲೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ, ನೀನೇನು ಭಯ ಪಡಬೇಡ, ಆ್ಯಂಬುಲೆನ್ಸ್ನ ಕಳಿಸ್ತೀನಿ ಅಂತ ಹೇಳ್ತಾರೆ. ಹಾಗೆ ಬಂದಂಥ ಆ್ಯಂಬುಲೆನ್ಸ್ ಹರ್ಷನ್ನ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲಲ್ಲೂ ಕೂಡ ಹರ್ಷ ತುಂಬ ದಿವಸ ಟ್ರೀಟ್ಮೆಂಟ್ನ ತಗೊಳ್ತಾರೆ. ಆಗ್ಲೇ ಡಾಕ್ಟರ್ ಶ್ರುತಿಗೆ ಫೋನ್ ಮಾಡಿ ಹರ್ಷ ಕಂಡೀಷನ್ನು ತುಂಬಾ ಸೀರಿಯಸ್
ಆಗ್ತಾ ಇದೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಶ್ರುತಿಗಂತೂ ತುಂಬಾ ಬೇಜಾರಾಗುತ್ತೆ. ಸೊ ಇದೇ ವಿಷಯನ ಹರ್ಷನ್ ಫ್ಯಾಮಿಲಿಯವ್ರಿಗೂ ಕೂಡ ಫೋನ್ ಮಾಡಿ ಹೇಳೋವಾಗ ಅವರು ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಇದಾಗಿ ಸ್ವಲ್ಪ ದಿವಸ ಮುಂದಕ್ಕೆ ಹೋಗುತ್ತೆ. ಒಂದು ದಿವಸ ಡಾಕ್ಟರ್ ಇದ್ದಕ್ಕಿದ್ದಂಗೆ ಶ್ರುತಿಗೆ ಫೋನ್ ಮಾಡಿ ಒಂದು ಶಾಕಿಂಗ್ ವಿಷಯನ ಹೇಳ್ತಾರೆ. ಅದೇನೆಂದರೆ ಹರ್ಷ ಕರೋನಾಯಿಂದ ಸತ್ತೋದ್ರು ಅಂತ. ಸೊ ಇದನ್ನು ಕೇಳಿಸ್ಕೊಂಡಂಥ ಶ್ರುತಿಗಂತೂ ತುಂಬಾ ಬೇಜಾರಾಗುತ್ತೆ. ಹಾಗೆಯೇ ತುಂಬಾ ಅಳ್ತಾರೆ ಕೂಡ. ಆಗ್ಲೇ ಶ್ರುತಿ ಅವಳ ಪೇರೆಂಟ್ಸಿಗೂ ಹರ್ಷ ಪೇರೆಂಟ್ಸಿಗೂ ಜೊತೆಗೆ ಹರ್ಷನ್ ತಂಗಿ ಮೋಕ್ಷಿಗೂ ಕೂಡ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಅವರೆಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಹರ್ಷ ಪೇರೆಂಟ್ಸ್ ಆಗ್ಲೇ ಹೈದ್ರಾಬಾದಿಗೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಲಾಕ್ಡೌನ್ ಇದ್ದಿದ್ದರಿಂದ ಬರೋದಕ್ಕಾಗೋದಿಲ್ಲ. ಹಾಗೆಯೇ ಈ ಕಡೆ ಶ್ರುತಿ ಹಾಸ್ಪಿಟಲಿಗೆ ಹೋಗಿ ದೂರದಿಂದನೇ ಹರ್ಷನ್ ಬಾಡಿನ ನೋಡಿ ತುಂಬಾ ಎಮೋಷನಲ್ ಆಗ್ತಾರೆ. ಇದನ್ನು ನೋಡಿದಂಥ ಡಾಕ್ಟರ್ ಶ್ರುತಿನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದಾಗಿ ಸ್ವಲ್ಪ ದಿವಸಕ್ಕೆ ಹರ್ಷನ್ ಪೇರೆಂಟ್ಸು ಶ್ರುತಿಗೆ ಫೋನ್ ಮಾಡಿ ಇಂಥ ಟೈಮ್ನಲ್ಲಿ ನಾವು ನಿನ್ನ ಜೊತೆ ಇರಬೇಕಿತ್ತು, ಲಾಕ್ಡೌನ್ ಇರೋದ್ರಿಂದ ನಮಗೆ ಬರೋಕ್ಕಾಗ್ತಾ ಇಲ್ಲ, ಯಾವಾಗ ಲಾಕ್ಡೌನ್ ಕ್ಲಿಯರ್ ಆಗುತ್ತೋ ಆದಷ್ಟು ಬೇಗ ಅಲ್ಲಿಗೆ ಬಂದ್ಬಿಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ, ಒಂದು ದಿವಸ ಇದ್ದಕ್ಕಿದ್ದಂಗೆ ಹರ್ಷನ್ ತಂಗಿ ಮೋಕ್ಷಿ ಫೋನಿಗೆ ಹರ್ಷನಿಂದ ಫೋನ್ ಬರುತ್ತೆ. ಇದನ್ನು ನೋಡಿದಂಥ ಮೋಕ್ಷಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ಆಗ್ಲೇ ಕಾಲ್ ಪಿಕ್ ಮಾಡಿ ಮಾತಾಡ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಆ ಕಡೆಯಿಂದ ಯಾರೂ ಮಾತಾಡೋದಿಲ್ಲ. ಮೋಕ್ಷಿನೂ ಕೂಡ ವಾಪಸ್ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಮತ್ತೆ ಯಾರು ಕಾಲ್ ಪಿಕ್ ಮಾಡೋದಿಲ್ಲ. ಇದ್ರ ಬಗ್ಗೆನೇ ತುಂಬ ಯೋಚಿಸಿದಂಥ ಮೋಕ್ಷಿ ಅಣ್ಣನ ವಸ್ತುಗಳೆಲ್ಲ ಯಾರ ಹತ್ರ ಇರ್ಬೋದು, ಅತ್ತಿಗೆ ಹತ್ರ ಇರ್ಬೋದಾ ಅಂತ ಹೇಳಿ ಆಗ್ಲೇ ಶ್ರುತಿಗೆ ಫೋನ್ ಮಾಡಿ ಕೇಳೋವಾಗ ನಿಮ್ಮ ಅಣ್ಣನ ಫೋನ್ ನನ್ನ ಹತ್ರ ಇಲ್ಲ, ಮೇ ಬಿ ಹಾಸ್ಪಿಟಲಲ್ಲೇ ಇರ್ಬೋದು ಅಂತ ಹೇಳ್ತಾರೆ. ಆಗ್ಲೇ ಮೋಕ್ಷಿ ಡಾಕ್ಟರ್ ಸೂರ್ಯನಿಗೆ ಫೋನ್ ಮಾಡಿ ಕೇಳೋವಾಗ ನಿಮ್ಮ ಅಣ್ಣನ ಅಡ್ಮಿಟ್ ಮಾಡುವಂಥ ಟೈಮ್ನಲ್ಲಿ ನಿಮ್ಮ ಅಣ್ಣನ ಹತ್ರ ಮೊಬೈಲ್ ಇರಲಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಅಣ್ಣ ಅದಕ್ಕೆ ಜೊತೆಗೆ ಯಾವ ಫೋನಲ್ಲಿ ಮಾತಾಡ್ತಿದ್ರು ಅಂತ ಕೇಳೋವಾಗ ಮಾತಾಡಬೇಕು ಅನ್ನೋವಾಗ ನಿಮ್ಮ ಅಣ್ಣನ ಕೈಗೆ ನನ್ನ ಮೊಬೈಲೇ ಕೊಟ್ಟೆ ಅಂತ ಹೇಳ್ತಾರೆ. ಆಗ್ಲೇ ಶ್ರುತಿ ಹರ್ಷ ಜಾಯ್ನ್ ಆದಂಥ ಹಾಸ್ಪಿಟಲಿಗೆ ಫೋನ್ ಮಾಡಿ ಸತ್ತೋಗಿರೋಂಥ ಹರ್ಷನ್ ಬಿಲಾಂಗಿಂಗ್ಸ್ ಇನ್ನೂ ಕೂಡ ಫ್ಯಾಮಿಲಿಗೆ ಕೊಟ್ಟಿಲ್ವಲ್ಲ, ಚೆಕ್ ಮಾಡಿ ಅಂತ ಹೇಳ್ತಾರೆ. ಚೆಕ್ ಮಾಡಿದಂಥ ಹಾಸ್ಪಿಟಲ್ ಅವರು ಒಂದು ಶಾಕಿಂಗ್ ವಿಷಯನ ಶ್ರುತಿ ಹತ್ರ ಹೇಳ್ತಾರೆ. ಹರ್ಷ ಅನ್ನೋ ಹೆಸರಿನ ಯಾವುದೇ ಪೇಷಂಟ್ಸು ಕೂಡ ಜಾಯಿನ್ ಆಗಿಲ್ಲ ಅಂತ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಶ್ರುತಿ ಅಯ್ಯೋ ಅಣ್ಣ ಫೋನ್ ತೊಗೊಂಡು ಹೋಗಿಲ್ಲ, ಹಾಸ್ಪಿಟಲಿಗೆ ಜಾಯಿನ್ ಕೂಡ ಆಗಿಲ್ಲ, ಇದೆಲ್ಲ ಆಗಿದೆ ಅಂತ ನಮಗೆ ಹೇಳಿರೋದು ಶ್ರುತಿ ಅತ್ತಿಗೆ. ಹಾಗಾದರೆ ಅಣ್ಣನಿಗೆ ನಿಜವಾಗ್ಲೂ ಏನಾಗಿರ್ಬೋದು ಅಂತ ಶ್ರುತಿ ಮೇಲೆ ಮೋಕ್ಷಿಗೆ ಡೌಟ್ ಬರುತ್ತೆ. ಆಗ್ಲೇ ಅವಳಿಗೆ ಗೊತ್ತಿರೋ ಅಂಥ ಹ್ಯಾಕರ್ ಆಗಿರೋ ಕಾರ್ತಿಕಿಗೆ ಫೋನ್ ಮಾಡಿ ಶ್ರುತಿ ನಂಬರ್ನ ಹ್ಯಾಕ್ ಮಾಡೋದಕ್ಕೆ ಹೇಳ್ತಾಳೆ. ಅದ್ರ ಜೊತೆಗೆ ಅವ್ರ ಅಣ್ಣನ ಫೋನ್ ನಂಬರ್ನೂ ಕೂಡ ಹೇಳಿ ಅಟ್ ಪ್ರೆಸೆಂಟ್ ಇದು ಯಾವ ಲೊಕೇಶನಲ್ಲಿದೆ ಅಂತ ಟ್ರ್ಯಾಕ್ ಮಾಡಲಿಕ್ಕೂ ಕೂಡ ಹೇಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಕಾರ್ತಿಕ್ ಹರ್ಷನ್ ಫೋನ್ ನಂಬರ್ನ ಟ್ರ್ಯಾಕ್ ಮಾಡಿ ಲೊಕೇಶನನ್ನು ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಮೋಕ್ಷಿಗೆ ತುಂಬಾ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಆ ಫೋನ್ ಲೊಕೇಶನ್ ಹರ್ಷ ಇದ್ದಂಥ ಅಪಾರ್ಟ್ಮೆಂಟನ್ನೇ ತೋರಿಸ್ತಾ ಇರತ್ತೆ. ಆಗ್ಲೇ ಸೆಕ್ಯೂರಿಟಿ ಗಾರ್ಡಿಗೆ ಫೋನ್ ಮಾಡಿದಂಥ ಮೋಕ್ಷಿ ಲೊಕೇಶನನ್ನು ಹೇಳೋವಾಗ ಅಪಾರ್ಟ್ಮೆಂಟಿನ ಕೆಳಗಡೆ ಪಾರ್ಕಿಂಗ್ ಏರಿಯಾದ ಒಂದು ಕಾರ್ನಲ್ಲಿದೆ ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗೆಯೇ ಹರ್ಷ ಫ್ಲ್ಯಾಟ್ನಲ್ಲಿರುವಂಥ CCTV ಫುಟೇಜ್ನ ಚೆಕ್ ಮಾಡೋವಾಗ ಹರ್ಷ ಹಾಸ್ಪಿಟಲಿಗೆ ಜಾಯಿನ್ ಆಗಿದ್ದ ದಿವಸದಿಂದ ಇಲ್ಲಿವರೆಗೂ ಕೂಡ ಆಗಿಂದಾಗೆ ಒಬ್ಬ ವ್ಯಕ್ತಿ ಫೇಸ್ಗೆ ಮಾಸ್ಕ್ ಹಾಕ್ಕೊಂಡು ಶ್ರುತಿ ಫ್ಲ್ಯಾಟ್ಗೆ ಹೋಗಿ ಬರ್ತಾ ಇರೋದು ಕಾಣಿಸುತ್ತೆ. ಸೊ ಇದನ್ನೆಲ್ಲ ನೋಡಿದಂಥ ಮೋಕ್ಷಿಗೆ ಶ್ರುತಿ ಮೇಲಿನ ಡೌಟಿಗೆ ಒಂದು ಕ್ಲಾರಿಟಿ ಬರುತ್ತೆ. ಸೊ ಇದೇ ವಿಷಯವಾಗಿ ನನಗೆ ಶ್ರುತಿ ಮೇಲೆ ಅದರ ಜೊತೆಗೆ ಡಾಕ್ಟರ್ ಆಗಿರೋಂಥ ಸೂರ್ಯನ ಮೇಲೆ ಡೌಟ್ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರಿಂದ SP ಶ್ವೇತಾ ಆಗ್ಲೇ ಅಪಾರ್ಟ್ಮೆಂಟಿಗೆ ಬಂದು ಎನ್ಕ್ವೈರಿಗೋಸ್ಕರ ಶ್ರುತಿನ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಇದನ್ನೇ ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿರೋ ಅಂಥದ್ದು. SP ಶ್ವೇತಾ ಶ್ರುತಿ ಹತ್ರ ಹರ್ಷನ್ ಸಾವಿನ ವಿಷಯದಲ್ಲಿ ನಿನ್ನ ಮೇಲೆ ಡೌಟ್ ಇದೆ ಅಂತ ಹರ್ಷನ್ ಫ್ಯಾಮಿಲಿಯವರು ನಿನ್ನ ಮೇಲೆ ಎಲಿಗೇಷನ್ಸ್ ಹಾಕಿದ್ದಾರೆ, ನಿಜ ಹೇಳು, ಹರ್ಷನ ಯಾಕೆ ಸಾಯಿಸಿದೆ ಅಂತ ಕೇಳೋವಾಗ ನಾನು ನನ್ನ ಗಂಡನ ಯಾಕೆ ಸಾಯಿಸ್ತೀನಿ, ಕರೋನಾಯಿಂದ ಅವ್ರು ಸತ್ತೋಗಿದ್ದು ಅಂತ ಹೇಳಿದ್ದಕ್ಕೆ ಶ್ವೇತಾ ನಿನಗೂ ಆರ್ಯನ್ಗೂ ಮಧ್ಯೆ ಏನು ಸಂಬಂಧ, ನೀನು ನಿನ್ನ ಗಂಡನ ಪ್ರೀತಿಸೋದಾದರೆ ನೀವಿಬ್ಬರು ಇನ್ನೂ ಯಾಕೆ ದೂರನೇ ಇದ್ರಿ ಅಂತ ಕೇಳ್ತಾರೆ. ಹಾಗೆಯೇ ಹಾಸ್ಪಿಟಲಿಗೆ ಜಾಯಿನ್ ಮಾಡಿದ್ಮೇಲೆ ಮಧ್ಯರಾತ್ರಿನಲ್ಲೆಲ್ಲ ನೀನು ಡಾಕ್ಟರ್ ಜೊತೆಗೆ ಯಾಕೆ ಚಾಟ್ ಮಾಡ್ತಿದ್ದೆ, ಆಗಿಂದಾಗೆ ಮಧ್ಯರಾತ್ರಿನಲ್ಲಿ ಡಾಕ್ಟರ್ ನಿನ್ನ ಫ್ಲ್ಯಾಟಿಗೆ ಯಾಕೆ ಬರ್ತಾಯಿದ್ರು, ಎಲ್ಲದೂ ಕೂಡ CCTV ಫುಟೇಜ್ನಲ್ಲಿ ರೆಕಾರ್ಡ್ ಆಗಿದೆ. ಹಾಗೆಯೇ ಹರ್ಷ ಸತ್ತೋಗಿರೋ ಅಂಥ ವಿಷಯನ ನಿನಗೆ ಯಾರು ಹೇಳಿದ್ದು ಅಂತ ಕೇಳೋವಾಗ ನನಗೆ ಡಾಕ್ಟರ್ ಹೇಳಿದ್ರು. ಹಾಗೆಯೇ ಅವ್ರ ಬಾಡಿನ ನೋಡಿದ್ಯಾ ಅಂತ ಕೇಳೋವಾಗ ಡಾಕ್ಟರ್ ನನಗೆ ಹರ್ಷನ್ ಬಾಡಿನ ದೂರದಿಂದನೇ ತೋರಿಸಿದ್ರು, ಬಾಡಿ ಫುಲ್ಲು ಪ್ಯಾಕ್ ಮಾಡಿದ್ರು ಅಂತ ಹೇಳ್ತಾಳೆ. ಹಾಗೆಯೇ ಡಾಕ್ಟರ್ ಒಂದೆರಡು ಸಲ ಹರ್ಷನ್ಗೋಸ್ಕರ ನಮ್ಮ ಮನೆಗೆ ಬಂದಂಥ ಟೈಮ್ನಲ್ಲಿ ನನ್ನ ಫೋನನ್ನು ಯೂಸ್ ಮಾಡಿದ್ರು ಅಂತಲೂ ಕೂಡ ಹೇಳ್ತಾಳೆ. ಅದ್ರ ಜೊತೆಗೆ ಹರ್ಷನ್ಗೋಸ್ಕರ ಲ್ಯಾಪ್ಟಾಪ್ನು ಕೂಡ ತೊಗೊಂಡು ಹೋಗಿದ್ರು ಅಂತಲೂ ಕೂಡ ಹೇಳ್ತಾರೆ. ಇದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಅಂತ
ತುಂಬಾ ಅಳ್ತಾರೆ. ಸೊ ಇದನ್ನೆಲ್ಲ ನೋಡಿದಂಥ SP ಶ್ವೇತಾ ಕೇಸ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಶ್ರುತಿಯ ಎಕ್ಸ್ ಬಾಯ್ ಫ್ರೆಂಡ್ ಆರ್ಯ ಸ್ವಲ್ಪ ದಿವಸದಿಂದನೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಇನ್ನು ನಮಗೆ ಡೌಟ್ ಇರೋದು ಡಾಕ್ಟರ್ ಮೇಲೆ ಅಂತ ಹೇಳಿ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಡಾಕ್ಟರ್ನ ಸ್ಟೇಷನ್ಗೆ ಕರೆಸ್ತಾರೆ. ಡಾಕ್ಟರಿಗೆ ಸ್ವಲ್ಪ ಕ್ವೆಶನ್ಸ್ ಕೇಳ್ತಾ ಇದ್ದಂಗೆ ತುಂಬಾ ನರ್ವಸ್ ಆಗಿದ್ದನ್ನು ಅಬ್ಸರ್ವ್ ಮಾಡಿದಂಥ ಶ್ವೇತಾ ಆಗ್ಲೇ ಅವ್ರ ಟೀಮ್ ಅವ್ರಿಗೆ ಡಾಕ್ಟರ್ ಬಗ್ಗೆ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಶ್ವೇತಾ ಆ್ಯಂಡ್ ಟೀಮ್ ಅಪಾರ್ಟ್ಮೆಂಟ್ ಹತ್ರ ಬಂದು ಅಲ್ಲಿರುವಂಥ ಜನಗಳ ಹತ್ರ ಎನ್ಕ್ವೈರಿ ಮಾಡ್ತಾ ಇರೋವಂಥ ಟೈಮ್ನಲ್ಲೇ ಅಲ್ಲಿಗೆ ಬಂದಂಥ ಆರ್ಯನ ನೋಡಿದಂಥ ಶ್ವೇತಾ ಇಷ್ಟು ದಿವಸ ಎಲ್ಲಿಗೋಗಿದ್ದೆ ಅಂತ ಕೇಳೋವಾಗ ಬಿಸ್ನೆಸ್ ಕೆಲಸದ ಮೇಲೆ ಆಚೆ ಕಡೆ ಇದ್ದೆ ಅಂತ ಹೇಳ್ತಾರೆ. ಆಗ್ಲೇ ಹರ್ಷನ್ ಸಾವಿನ ವಿಷಯವಾಗಿ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಆರ್ಯನ ಸ್ಟೇಷನ್ಗೆ ಕರ್ಕೊಂಡು ಬಂದು ನೀನೇ ಅಲ್ವಾ ಶ್ರುತಿಯ ಎಕ್ಸ್ ಬಾಯ್ ಫ್ರೆಂಡು, ನಿಜ ಹೇಳು, ನೀನು ಹಾಗೆ ಶ್ರುತಿ ಸೇರಿಕೊಂಡು ಹರ್ಷ ನಿಮ್ಮ ಪ್ರೀತಿಗೆ ಅಡ್ಡ ಬರ್ತಾನೆ ಅಂತ ಅವನನ್ನು ಸಾಯಿಸಿ ಅವನ ಬಾಡಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ ಅಂತ ಕೇಳೋವಾಗ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಆರ್ಯ ನಾನು ಶ್ರುತಿನ ಪ್ರೀತಿಸ್ತಾ ಇರ್ತೀನಿ ನಿಜ, ಆದರೆ ಕೊಲೆ ಮಾಡುವಂಥ ಕಟ್ಕ ಅಲ್ಲ. ಅವರ ಅಪ್ಪ ಅಮ್ಮ ನನ್ನನ್ನು ಒಪ್ಕೊಳ್ಳಿಲ್ಲ, ಅವಳನ್ನ ಹರ್ಷನ್ ಜೊತೆಗೆ ಮದುವೆ ಮಾಡಿದ್ರು, ನಾನು ಹರ್ಷನ್ ಜೊತೆಗೂ ಕೂಡ ಚೆನ್ನಾಗಿದ್ದೀನಿ, ನಾನು ಅವನ್ನ ಸಾಯಿಸೇ ಇಲ್ಲ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಶ್ವೇತಾಗೆ ಈ ಕೇಸ್ನ ಮುಂದಕ್ಕೆ ಹೇಗೆ ತೊಗೊಂಡೋಗ್ಬೇಕು ಅಂತ ತುಂಬಾ ಯೋಚಿಸಿ ಮತ್ತೆ ಫಸ್ಟಿಂದ ನೋಡೋವಾಗ ಮತ್ತೊಂದು ಸಲ ಡಾಕ್ಟರ್ನ ಎನ್ಕ್ವೈರಿಗೆ ಅಂತ ಸ್ಟೇಷನ್ಗೆ ಕರೆಸ್ತಾರೆ. SP ಶ್ವೇತಾ ಡಾಕ್ಟರ್ ಹತ್ರ ನಿಜ ಹೇಳು, ಹರ್ಷನ ಯಾಕೆ ಸಾಯಿಸಿದೆ ಅಂತ ಕೇಳೋವಾಗ ಸ್ಟಾರ್ಟಿಂಗಲ್ಲಿ ಡಾಕ್ಟರ್ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ಶ್ವೇತನಿಗೆ ಕೋಪ ಬಂದು ಗನ್ ಪಾಯಿಂಟ್ನಲ್ಲಿ ಹರ್ಷನ್ನ ಯಾಕೆ ಸಾಯಿಸಿದೆ ಅಂತ ನಿಜ ಹೇಳು ಅಂತ ಜೋರಾಗಿ ಕೇಳ್ತಾರೆ. ಆಗ್ಲೇ ಡಾಕ್ಟರ್ ಒಂದು ಶಾಕಿಂಗ್ ಟ್ವಿಸ್ಟ್ನ ರಿವೀಲ್ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಹರ್ಷ ಸತ್ತಿಲ್ಲ, ಅವನಿನ್ನೂ ಬದುಕಿದ್ದಾನೆ. ಇದೆಲ್ಲವೂ ಕೂಡ ಹರ್ಷನ್ ಪ್ಲ್ಯಾನು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿವಸ ನಮ್ಮನೆಯಲ್ಲೇ ಇದ್ದ, ಆದರೆ ಇವಾಗ ನನಗೂ ಕೂಡ ಹೇಳ್ದೆ ಕೇಳ್ದೆ ಹೊರಟೋಗಿದ್ದಾನೆ. ಶ್ರುತಿ ಹತ್ರ ಫೋನ್ ಇಸ್ಕೊಂಡು ಬಾ ಅಂತನೂ ಕೂಡ ಅವನೇ ಹೇಳಿದ್ದು, ಹಾಗೆ ಶ್ರುತಿ ಲ್ಯಾಪ್ಟಾಪು ಕೂಡ ಇಸ್ಕೊಂಬರೋದಕ್ಕೆ ಅವನೇ ಹೇಳಿದ್ದು. ಅವನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತು, ಆದರೆ ಅವನೇನು ಪ್ಲ್ಯಾನ್ ಮಾಡ್ತಿದ್ದಾನೆ ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ. ಮೋಕ್ಷಿಗೆ ಈ ವಿಷಯ ಗೊತ್ತಾದರೆ ಅವನು ದೊಡ್ಡ ರಾಧಾಂತ ಮಾಡ್ತಾಳೆ ಅಂತಾನೆ ಅವ್ನ ಫೋನಿಂದ ಮೋಕ್ಷಿಗೆ ಫೋನ್ ಮಾಡೋದಕ್ಕೆ ನನಗೆ ಹೇಳಿದ್ದು. ಅವನ ಮಾತಿನ ಪ್ರಕಾರನೇ ನಾನು ಫೋನ್ ಮಾಡಿದೆ ಅಷ್ಟೇ, ಆದರೆ ಪ್ರೆಸೆಂಟ್ನಲ್ಲಿ ನಿಜವಾಗ್ಲೂ ಹರ್ಷ ನನಗೆ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ SP ಶ್ವೇತಾ ಸದ್ಯಕ್ಕೆ ಹರ್ಷ ಎಲ್ಲಿದ್ದಾನೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂತಂದರೆ ಹರ್ಷ ಫೋನ್ಪೇ ಅಥವಾ Paytm ಎಲ್ಲಾದರೂ ಯೂಸ್ ಮಾಡಿದ್ರೆ ಅದರ ಲೈವ್ ಲೊಕೇಶನ್ ನಮಗೆ ಬರುತ್ತೆ ಅಂತ ಹೇಳಿ ಇವಾಗ ಹರ್ಷ ಎಲ್ಲಾದರೂ ಫೋನ್ಪೇ ಯೂಸ್ ಮಾಡ್ತಾನ ಅಂತ ವೆಯ್ಟ್ ಮಾಡ್ತಾ ಇರೋವಾಗಲೇ ಫೈನಲಿ ಹರ್ಷ ಯಾವುದೋ ಒಂದು ಶಾಪಿಂಗ್ ಸೆಂಟರ್ನಲ್ಲಿ ಫೋನ್ಪೇ ಯೂಸ್ ಮಾಡ್ತಾರೆ. ಆಗ್ಲೇ ಶ್ವೇತಾ ಆ್ಯಂಡ್ ಟೀಮ್ ಒಂದು ಮನೆಗೆ ಹೋಗಿ ಹರ್ಷ ಎಲ್ಲಿದ್ದಾನೆ ಅಂತ ಲೈವ್ ಲೊಕೇಶನ್ನಿಂದ ಕರ್ಕೊಬರೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಾರೆ. ಈಗ ರಿವೀಲ್ ಆಗುವಂಥ ಬಿಗ್ ಟ್ವಿಸ್ಟ್ ಏನು ಅಂತಂದರೆ ಹರ್ಷ ಸಿಗ್ತಾನೆ ಅಂತ ಹೋದಂಥ ಪ್ಲೇಸಲ್ಲಿ ಹರ್ಷ ಇರೋದಿಲ್ಲ, ಆರ್ಯ ಇರ್ತಾನೆ. ಸೊ ಆರ್ಯನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದು ನಿಜ ಹೇಳು, ಹರ್ಷನ್ ATM ಕಾರ್ಡ್ಸು, ಫೋನ್ಪೇ, ಗೂಗಲ್ ಪೇ ನೀನು ಯಾಕೆ ಯೂಸ್ ಮಾಡ್ತಾ ಇದೆಯಾ, ಅದು ನಿನ್ನ ಹತ್ರ ಹೇಗೆ ಬಂತು, ಈಗಲಾದರೂ ಹೇಳು, ಹರ್ಷನ್ನ ನೀನೇ ಏನಾದರೂ ಸಾಯಿಸಿದೀಯಾ, ನಿಜ ಹೇಳು ಅಂತ ಕೇಳೋವಾಗ ಮೊದಲಿಗೆ ನನಗೇನು ಗೊತ್ತಿಲ್ಲ ಅಂತ ಡ್ರಾಮಾ ಮಾಡಿ ಆಮೇಲೆ ಪೊಲೀಸ್ ಸ್ಟೈಲ್ನಲ್ಲಿ ಕೇಳೋವಾಗ ನಾನೇ ಹರ್ಷ ಅನ್ನೋ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ನ ಕೊಡ್ತಾನೆ. ಸೊ ಇದರಿಂದ ಶ್ವೇತಾ ಹರ್ಷ ಅಂತ ಹೇಳ್ಕೊಂಡು ಬಂದಿರೋ ಅಂಥ ವ್ಯಕ್ತಿಯ DNA ಟೆಸ್ಟಿಗೆ ಕೊಡೋವಾಗ ಬಂದಿರೋ ಅಂಥ ವ್ಯಕ್ತಿನೇ ಹರ್ಷ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇದರಿಂದ ಶ್ವೇತಾಗಂತೂ ತುಂಬಾ ಶಾಕ್ ಆಗಿ ಇದನ್ನೆಲ್ಲ ಯಾಕೆ ಮಾಡಿದೆ, ನಿಜ ಹೇಳು ಅಂತ ಕೇಳಿದ್ದಕ್ಕೆ ಹರ್ಷ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿದೆ ಅಂತ ನಮಗಿಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಶ್ರುತಿ ಅಂತಂದರೆ ಹರ್ಷ ಅವಳನ್ನ ಎಷ್ಟು ಪ್ರೀತಿಸ್ತಾ ಇರ್ತಾನೆ ಸ್ಕೂಲ್ ಡೇಸಿಂದನೂ ಅಂದರೆ ಅವಳನ್ನ ಯಾವಾಗಲೂ ಕೂಡ ಫಾಲೋ ಕೂಡ ಮಾಡ್ತಾ ಇರ್ತಾನೆ. ಫೈನಲಿ ಮನೆಯವ್ರಿಗೆಲ್ಲ ಒಪ್ಪಿಸಿ ಮದುವೆನೂ ಕೂಡ ಆಗ್ತಾನೆ. ಆದರೆ ಮದುವೆ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ ಶ್ರುತಿ ಆರ್ಯನ ತುಂಬ ಪ್ರೀತಿಸ್ತಾ ಇದ್ಲು ಅಂತ. ಸೊ ಶ್ರುತಿ ತಲೆಯಲ್ಲಿ ಈಗಲೂ ಕೂಡ ಆರ್ಯನೇ ಇರ್ಬೋದು ಅನ್ನೋ ಅನುಮಾನ ಬಂದಿದ್ದರಿಂದ ಕೇವಲ ಪಾಸ್ಟು ಪ್ರೆಸೆಂಟು ಫ್ಯೂಚರ್ನಲ್ಲಿ ಮಾತ್ರ ಅಲ್ಲ, ಅವಳ ಬ್ರೈನ್ನಲ್ಲೂ ಕೂಡ ನಾನೇ ಇರಬೇಕು, ಹಾಗೆಯೇ ಅವಳ ಸಂಪೂರ್ಣ ಪ್ರೀತಿ ನನಗೆ ಮಾತ್ರ ಸ್ವಂತ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಸೊ ಕರೋನಾ ಡಿಸೀಸಸ್ನ ಅಡ್ವಾಂಟೇಜಾಗಿ ತಗೊಂಡಂಥ ಹರ್ಷ ಒಂದು ಪ್ಲ್ಯಾನ್ ಮಾಡ್ತಾನೆ. ಸೊ ಆ ಪ್ಲ್ಯಾನ್ ಪ್ರಕಾರ ಕರೋನಾಯಿಂದ ಸತ್ತೋಗಿರೋ ಥರ ಶ್ರುತಿನ ನಂಬಿಸಿ ಹೇಗಿದ್ರೂ ನಾನು ನೋಡಲಿಕ್ಕೆ ಸ್ವಲ್ಪ ಆರ್ಯನ್ ಥರನೇ ಇದ್ದಿದ್ದರಿಂದ ತುಂಬ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿ ಫೈನಲಿ ಆರ್ಯನ್ ಥರನೇ ಫೇಸ್ನ ಸರ್ಜರಿ ಮಾಡಿಸ್ಕೊಂಡೆ. ಯಾಕಂದರೆ ಶ್ರುತಿ ಮೈಂಡ್ನಲ್ಲಿ ಆರ್ಯ ಇರೋದ್ರಿಂದ ನಾನೇ ಆರ್ಯನ್ ಥರ ಶ್ರುತಿ ಜೊತೆಗೆ ಬದುಕ್ಬೋದಲ್ಲ ಅಂತ. ಸೊ ಇದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು, ಆದರೆ ಶ್ರುತಿಗೆ ಗೊತ್ತಿಲ್ಲ. ಶ್ರುತಿ ಪ್ರೀತಿ ಪಡೆಯೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ ಅಂತ ಹೇಳೋವಾಗ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಶ್ವೇತಾ ಹೇಳ್ತಾರೆ,
ಈಗಿನ ಕಾಲದಲ್ಲೂ ಒಂದು ಹುಡುಗಿನ ಪ್ರೀತಿ ಪಡೆಯೋದಕ್ಕೋಸ್ಕರ ಇಷ್ಟೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ಯಾ ಅಂತಂದರೆ ನೀನು ಗ್ರೇಟ್ ಅಂತಲೇ ಹೇಳ್ಬೋದು. ಆದರೆ ನಾನೊಬ್ಬಳು ಪೊಲೀಸಾಗಿ ನನ್ನ ಡ್ಯೂಟಿನ ನಾನು ಮಾಡಲೇಬೇಕು. 1 ಮಂತ್ನಲ್ಲಿ ನೀನು ಯಾರು ಅನ್ನೋದನ್ನು ಪ್ರೂವ್ ಮಾಡ್ಕೊ. ಜಡ್ಜ್ ಹತ್ರ ಮಾತಾಡಿ ಕಂಡೀಷ್ನಲ್ ಬೇಲ್ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಆರ್ಯನ್ ರೂಪದಲ್ಲಿರುವಂಥ ಹರ್ಷ ಶ್ರುತಿನ ಮೀಟ್ ಮಾಡಿ ನೀನು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಶ್ರುತಿ, ನಿನ್ನ ಯಾರು ನಂಬಿದ್ರು ಯಾರು ನಂಬದೇ ಇದ್ದರೂ ನಾನು ನಿನ್ನನ್ನು ನಂಬ್ತೀನಿ ಶ್ರುತಿ ಅಂತ ಹೇಳಿ ಎಮೋಷ್ನಲ್ ಆಗೋವಾಗ ಶ್ರುತಿನೂ ಕೂಡ ಎಮೋಷ್ನಲ್ ಆಗಿ ಹಗ್ ಮಾಡಿಕೊಂಡು ನಿನ್ನ ರೂಪ ಚೇಂಜ್ ಮಾಡಿಕೊಂಡ್ರೆ ನೀನು ಹಸ್ಬೆಂಡಾ ಬಾಯ್ ಫ್ರೆಂಡಾ ಅಂತ ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ನೀನು ಟಚ್ ಮಾಡಿದಾಗಲೇ ನೀನು ಹರ್ಷ ಅನ್ನೋದು ನನಗೆ ಅರ್ಥ ಆಗೋಯ್ತು ಕಣೋ. ನನ್ನ ಮೈಂಡ್ನಲ್ಲಿ ಆರ್ಯ ಇದ್ದಾನೆ ಅಂತ ತಿಳ್ಕೊಂಡು ಅವನ ರೂಪದ ಥರನೇ ಚೇಂಜ್ ಆಗಿದೆಯಾ ಅಂತಂದರೆ ನಾನು ಅಂದರೆ ನಿನಗೆಷ್ಟು ಇಷ್ಟ ಅನ್ನೋದು ನನಗೆ ಅರ್ಥ ಆಯಿತು. ನೀನು ನನ್ನ ಗಂಡ ಆದಾಗಲೇ ನಾನು ನಿನ್ನ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹರ್ಷ ಅಂತ ಹೇಳಿ ಹಗ್ ಮಾಡ್ಕೊಳ್ತಾಳೆ. ಹಾಗೆ ಅವರಿಬ್ಬರು ಕೂಡ ತುಂಬ ಎಮೋಷ್ನಲ್ ಆಗ್ತಾರೆ. ಹಾಗೆ ಇಬ್ಬರು ಮತ್ತೆ ಮದುವೆ ಆಗಿ ಹೊಸ ಲೈಫ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸ್ವಲ್ಪ ತಿಂಗಳುಗಳಲ್ಲೇ ಶ್ರುತಿ ಪ್ರೆಗ್ನೆಂಟ್ ಕೂಡ ಆಗ್ತಾರೆ. ಆಗ್ಲೇ ಡಾಕ್ಟರ್ ಹತ್ರ ಹರ್ಷ ಚೆಕ್ ಮಾಡಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋದಾಗ ಹರ್ಷನ್ ಬ್ಲಡ್ ರಿಪೋರ್ಟ್ನ ಚೆಕ್ ಮಾಡೋವಾಗ ಹರ್ಷನ್ ಬ್ಲಡ್ ರಿಪೋರ್ಟು ಬಿ ಪಾಸಿಟಿವ್ ಅಂತ ಹೇಳ್ತಾರೆ. ಈಗ ರಿವೀಲ್ ಆಗುವಂಥ ಅಲ್ಟಿಮೇಟ್ ದೊಡ್ಡ ಟ್ವಿಸ್ಟ್ ಏನು ಅಂತಂದರೆ, ನಿಜ ಹೇಳಬೇಕು ಅಂತಂದರೆ ಹರ್ಷನ ಬ್ಲಡ್ ಗ್ರೂಪು O ಪಾಸಿಟಿವ್, ಆರ್ಯನ ಬ್ಲಡ್ ಗ್ರೂಪು B ಪಾಸಿಟಿವ್. ಹಾಗಿದ್ರೆ ಇವಾಗ ಶ್ರುತಿ ಜೊತೆ ಇರೋದು ಆರ್ಯನ, ಹರ್ಷ ಅಲ್ವಾ? ನಿಜವಾಗ್ಲೂ ಆರ್ಯನೇನಾ? ಹಾಗಾದರೆ ಹರ್ಷನ್ಗೆ ಏನಾಯಿತು ಅನ್ನೋ ದೊಡ್ಡ ಕ್ವೆಶನ್ ಮಾರ್ಕ್ ಜೊತೆಗೆ ಈ ಫಿಲ್ಮ್ ಕೂಡ ಮುಗಿಯುತ್ತೆ. ಮೂವಿ ಕೊನೆಯಲ್ಲಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಸೊ ಆದಷ್ಟು ಬೇಗ ಒಂದು ಥ್ರಿಲ್ಲಿಂಗ್ ಮೂವಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.